ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೇ. ಶ್ರೀ ನಾರಾಯಣ್ಯೈ ನಮಃ. ಆತ್ಮೀಯರೇ, ಇಂದು 27ನೇ ತಾರೀಕು 2ನೇ ತಿಂಗಳು 2026ನೇ ಇಸ್ವಿ, ಶುಕ್ರವಾರ. ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ಮೊದಲು ನೋಡೋಣ, ಆಮೇಲೆ ರಾಶಿ ಫಲಕ್ಕೆ ಹೋಗೋಣ. ತಿಥೇಶ್ಚೈಶ್ವರ್ಯಮಾಪ್ನೋತೆ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಶುಕ್ರವಾರವಾಗಿದೆ. ಈ ದಿವಸದ ನಕ್ಷತ್ರ ಆರಿದ್ರ ನಕ್ಷತ್ರ ಇದೆ. ಆಯುಷ್ಮಾನ್ ಯೋಗ ವಣಿಜಾಕರಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ದಿನ ವಿಶೇಷತೆಯಲ್ಲಿ ಸರ್ವೇಶಾಂ ಏಕಾದಶಿ, ಎಲ್ಲರಿಗೂ ಇವತ್ತಿನ ದಿವಸ ಏಕಾದಶಿ. ಆಶ್ವರಾಯಂದ್ರಿಗೆ, ಬೌದ್ಧಾಯಂದ್ರಿಗೆ, ಕಾತ್ಯಾಯಂದ್ರಿಗೆ ಪ್ರತಿಯೊಬ್ಬರಿಗೂ ಏಕಾದಶಿ ಇವತ್ತಿನ ದಿವಸ. ಏಕಾದಶಿ ಆಚರಣೆ, ವಿಷ್ಣು ಪೂಜೆ ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳತ್ತ ಗಮನ ಹರಿಸೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು ಕುಂಭ ರಾಶಿಯಲ್ಲಿ ಲಾಭದಲ್ಲಿದ್ದಾನೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭದ ಕಾಲ. ಅದರಲ್ಲೂ ಅಗ್ನಿ ಸಂಬಂಧವಾದಂತಹ ಸೋಲಾರ್ ಆಗಿರಲಿ ಅಥವಾ ಎಲೆಕ್ಟ್ರಿಕ್ ಸಾಮಗ್ರಿಗಳ ವ್ಯಾಪಾರ ಆಗಿರಲಿ, ವಲಯ ಇತ್ಯಾದಿಗಳಾಗಿರಲಿ, ಅವುಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸ್ವಲ್ಪ ಅನುಕೂಲ ಇರತಕ್ಕಂಥದ್ದು. ಬಾಧೆಯಲ್ಲಿ ರಾಹು ಇದ್ದದರಿಂದ ಕೆಲವರಿಗೆ ಚರ್ಮ ರೋಗ, ಕೆಲವರಿಗೆ ಬೆನ್ನಿನಲ್ಲಿ ತೊಂದರೆಗಳು, ಕೆಲವರಿಗೆ ಕಿಡ್ನಿ ಸಮಸ್ಯೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ನೋಡಿ, ನಿಮ್ಮ ರಾಶಿಯಿಂದ ಸುಖಾಧಿಪತಿಯಂತಹ ಚಂದ್ರನು ತೃತೀಯ ಭಾವದಲ್ಲಿದ್ದರಿಂದ ಸಹೋದರಿಯರಿಗೆ ಅನುಕೂಲ ಇವತ್ತಿನ ದಿವಸ. ದೋಷ ಇದೆ, ಪರಿಹಾರಕ್ಕೆ ರಾಹು ಶಾಂತಿ, ನಾಗಶಾಂತಿ ಮಾಡಿಕೊಳ್ಳಿ. ನವನಾಗ ಸ್ತೋತ್ರವನ್ನು ಪಠನ ಮಾಡುವುದರಿಂದ ಅನುಕೂಲ. ಪೂರ್ವ ದಿಕ್ಕಿನಲ್ಲಿ ಸುಬ್ರಹ್ಮಣ್ಯ ದೇವರ ಕೃಪಾಶೀರ್ವಾದದಿಂದ ನಿಮ್ಮ ಕಷ್ಟ ನಿವಾರಣೆ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಆರೋಹಿ ಆಗಿದ್ದಾನೆ. ಕುಂಭರಾಶಿಯನ್ನು ಬಿಟ್ಟು ಮೀನಕ್ಕೆ ಬರುವ ತಯಾರಿಯಲ್ಲಿದ್ದಾನೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಅನುಕೂಲ ಚೆನ್ನಾಗಿದೆ. ಗುರುವಿನ ಬಲ ಇದೆ, 7.5 ಭಯ ಇಲ್ಲ. ಆದರೆ ಶನಿ ದೃಷ್ಟಿ ಇದೆ ಸ್ವಲ್ಪ. ಎಳ್ಳು ದಾನ, ಎಳ್ಳೆಣ್ಣೆ ದಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಆದೀತು. ಕೌಟುಂಬಿಕ ವ್ಯವಹಾರದಲ್ಲಿ ನಿಮಗೆ ಜಯಪ್ರಾಪ್ತಿ ಆಗುವಂತಹ ಲಕ್ಷಣ. ವ್ಯಾಜ್ಯ ಏನಾದರೂ ಇದೆಯೋ, ವ್ಯಾಜ್ಯದಲ್ಲಿ ರಾಜಿ, ಜಯ ಇತ್ಯಾದಿಗಳು ಕಾಣಿಸುವಂತಹ ಯೋಗ ಲಕ್ಷಣಗಳು. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಶುಕ್ರ ಯಕ್ಷೀಕೃತಂ ರೋಗಂ, ಯಕ್ಷಿ ಸಂಬಂಧವಾದಂತಹ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ರೋಗ ನಿವಾರಣೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಜೊತೆಯಲ್ಲಿ ಬಿಳಿ ಬಣ್ಣ ನಿಮಗೆ ಆಗಿ ಬರ್ತದೆ. ಇದನ್ನೆಲ್ಲ ಮಾಡಿಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ. ಆರ್ದ್ರ ನಕ್ಷತ್ರದಲ್ಲಿ, ರುದ್ರನ ನಕ್ಷತ್ರದಲ್ಲಿ ಚಂದ್ರ. ಚಂದ್ರನ ಪ್ರಭಾವದಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳು. ಚಂದ್ರ ಮತ್ತು ಗುರುವಿನ ಯುತಿ ಅದ್ಭುತವಾಗಿರ್ತಕ್ಕಂತಹ ಒಂದು ಯೋಗ, ಗಜಕೇಸರಿ ಯೋಗ. ಈ ಯೋಗದ ಬಲದಿಂದ ಕಳೆದದ್ದನ್ನೆಲ್ಲ ಮತ್ತೆ ಪುನಃ ಪಡೆದುಕೊಳ್ಳುವಂತಹ ಒಂದು ಸುಸಂದರ್ಭ. ವ್ಯಾಪಾರಸ್ಥರಿಗೂ ಬಹಳ ಕಾಲದಿಂದ ವ್ಯಾಪಾರ ಇಲ್ಲ ಅಂತ ಹೇಳ್ತಿದ್ರಿ, ಇಂದು ವ್ಯಾಪಾರ ಆಗುವಂತಹ ದಿವಸ, ವ್ಯಾಪಾರ ಆಗುವಂತಹ ಕಾಲ. ಜೊತೆಯಲ್ಲಿ ಉದ್ದಿಮೆದಾರರಿಗೆಲ್ಲ ಸಾಕಷ್ಟು ಅನುಕೂಲ. ರಾಜಕೀಯದಲ್ಲಿರ್ತಕ್ಕಂಥವರಿಗೂ ಅನುಕೂಲ ಇದೆ. ದೋಷ ಪರಿಹಾರಕ್ಕಾಗಿ ಸಾಧ್ಯವಾದಲ್ಲಿ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಅಯ್ಯಪ್ಪ ದೇವರ ಸನ್ನಿಧಾನಕ್ಕೆ ಸಾಧ್ಯವಾದರೆ ಹೋಗುವನ್ನಿ. ಅಯ್ಯಪ್ಪನ ಅನುಗ್ರಹದಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಜೊತೆಯಲ್ಲಿ ಹೆಸರು ಕಾಳು, ನೆನೆ ಹಾಕಿದಂತಹ ಹೆಸರು ಕಾಳನ್ನು ಉಪಯೋಗಿಸುವುದರಿಂದ ಆರೋಗ್ಯ ಪ್ರಾಪ್ತಿ. ಪೂರ್ವ ದಿಕ್ಕಿನಲ್ಲಿ ವಿಷ್ಣುದೇವರ ಅನುಗ್ರಹದಿಂದ ಕೃಪಾ ಕಟಾಕ್ಷ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ವ್ಯಯ, ಖರ್ಚು ವಿಪರೀತ. ಅದರಲ್ಲೂ ಹೆಣ್ಣು ಮಕ್ಕಳಂತೂ ಬಹಳ ಖರ್ಚು ಮಾಡ್ತೀರಿ. ಬಟ್ಟೆಗಾಗಿ ಖರ್ಚು ಮಾಡ್ತೀರಿ, ಮುಖಾಲಂಕಾರದ ವಸ್ತುಗಳಿಗಾಗಿ ಖರ್ಚು ಮಾಡ್ತೀರಿ, ಅಥವಾ ಬೇರೆ ರೀತಿಯಲ್ಲಿ ಖರ್ಚಾಗುವಂತಹ ಸಂದರ್ಭವೂ ಇದೆ. ಉಂಡು ತಿಂದು ಅದರಿಂದ ನಿಮಗೆ ಖರ್ಚು ವಿಪರೀತವಾಗುವಂತಹ ಲಕ್ಷಣಗಳು. ನಿಮ್ಮ ರಾಶಿಯಿಂದ 7ನೇ ಮನೆ ಅಧಿಪತಿ ಆಗಿರತಕ್ಕಂತಹ ಶನಿ ಮಹಾತ್ಮ ಭಾಗ್ಯಸ್ಥಾನದಲ್ಲಿದ್ದರಿಂದ ಭಾಗ್ಯವೃದ್ಧಿ, ತಂದೆಗೆ ಆರೋಗ್ಯ ವೃದ್ಧಿ, ವ್ಯಾಪಾರದಲ್ಲಿ ಯಶೋವೃದ್ಧಿ, ಇದೆಲ್ಲ ಕರ್ಕಾಟಕ ರಾಶಿಯವರಿಗೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ದುರ್ಗಾಶಾಂತಿ ಅಥವಾ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಸನ್ನಿಧಾನಕ್ಕೆ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣ ಇದೆ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳೆ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಮುಖ ಇರತಕ್ಕಂತಹ ದೇವಸ್ಥಾನಕ್ಕೆ ಹೋಗುವುದರಿಂದ ಕ್ಷೇಮವಾಗ್ತದೆ.
ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರಾಹು ನಿತ್ತು ನೋಡ್ತಾ ಇದ್ದಾನೆ. ಅಷ್ಟಮ ಶನಿಯ ಕಾಟ, ನಿಮಗೆ ತುಂಬಾ ಗ್ರಹಚಾರ ಇದೆ. ಲಾಭಸ್ಥಾನದಲ್ಲಿ ಗುರು ಇದ್ರೂ ಸಹಿತವಾಗಿ ಪ್ರಯೋಜನ ಆಗ್ತಾ ಇಲ್ಲ. ವ್ಯವಹಾರಗಳೆಲ್ಲ ಅರ್ಧಂಬರ್ಧವಾಗುವಂತಹ ಸಂದರ್ಭ. ಓಡಾಟ ಮಾಡುವಾಗ ಸುಸ್ತು ಜಾಸ್ತಿ ಆಗ್ತದೆ. ವಾಹನದಲ್ಲಿ ಹೋಗುವಾಗ ಭಯ ಉಂಟಾಗ್ತದೆ. ಒಟ್ಟಾರೆ ಹಲವು ಸಮಸ್ಯೆಗಳು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ದೋಷ ಪರಿಹಾರಕ್ಕಾಗಿ ಸೂರ್ಯ ಶಾಂತಿ, ಗೋಧಿ ದಾನ ಅಥವಾ ರಾಹುವಿನ ಪ್ರೀತಿಗಾಗಿ ಉದ್ದಿನ ಕಾಳನ್ನು ದಾನ ಮಾಡುವುದರಿಂದ ನಿಮಗಿರತಕ್ಕಂತಹ ಗ್ರಹಚಾರ ಸಂಬಂಧವಾದ ದೋಷ ನಿವಾರಣೆ ಆಗ್ತದೆ. ಒಂದು ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ವಸ್ತ್ರ ನಿಮಗೆ ಆಗಿ ಬರ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕದಲ್ಲಿ ಪೂರ್ವಾಭಿಮುಖ ಇರತಕ್ಕಂತಹ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಮಾಡ್ಕೊಳ್ಳಿ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನು 6ನೇ ಭಾವದಲ್ಲಿದ್ದಾನೆ, ಶತ್ರುಸ್ಥಾನದಲ್ಲಿ. ಹೀಗಾಗಿ ಶತ್ರುಗಳ ಕಾಟ ಏನೇ ಮಾಡ್ಲಿಕ್ಕೆ ಹೋದ್ರೂ ಸಹಿತವಾಗಿ ಅದಕ್ಕೆ ಶತ್ರುಗಳು ಅಡ್ಡಿಗಾಲ ಹಾಕುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಪ್ತಮದಲ್ಲಿ ಶುಕ್ರ ಇದ್ದು ನೋಡ್ತಾ ಇದ್ದಾನೆ, ಸ್ವಲ್ಪ ಜಾಗೃತಿಯಾಗಿರಿ. ಸಪ್ತಮದಲ್ಲಿ ಶನಿ ಮಹಾತ್ಮ ನಿತ್ತು ನೋಡ್ತಾ ಇದ್ದಾನೆ, ಶುಕ್ರನು ನೋಡ್ತಾ ಇದ್ದಾನೆ. ಮಿತ್ರರ ದೃಷ್ಟಿ ಇದೆ, ಹೀಗಾಗಿ ಮಿತ್ರರಿಂದ ಅನುಕೂಲವಾಗುವಂತಹ ಸಂದರ್ಭ ಇದೆ. ನೀವೇನಾದರೂ ಹೋಟೆಲ್ ಉದ್ಯಮವನ್ನು ಮಾಡ್ತಾ ಇದ್ದೀರಿ, ಉಪಹಾರ ಮಂದಿರ ನಡೆಸ್ತಾ ಇದ್ದೀರಿ, ಅಥವಾ ನೀವು ಏನಾದರೂ ಫುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ ಅಂದಾಗ ನಿಮಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ ಕನ್ಯಾ ರಾಶಿಯವರಿಗಿದೆ. ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ, ಜೋಪಾನ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುದರ್ಶನ ಜಪ, ಸುದರ್ಶನ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ, ಮಾಡ್ಕೊಳ್ಳಿ. ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು ಹಾಗೂ ಕನ್ಯಾ ಲಗ್ನದವರು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವಾಧಿಪತಿಯಂತಹ ಕುಜನು ಕುಂಭದಲ್ಲಿ 5ನೇ ಭಾವದಲ್ಲಿದ್ದಾನೆ. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ಜಾಗ್ರತೆ ಇರಿ. ಇಂದು ತರ್ತಾರೆ, ನಾಳೆಗೆ ಕಳೀತಾರೆ. ಈ ರೀತಿಯಂತಹ ಸನ್ನಿವೇಶ ಇರತಕ್ಕಂತಹದ್ದು. ಮಕ್ಕಳ ಮನೋಸ್ಥಿತಿಯೇ ಹಾಗೆ. ಭಾಗ್ಯದಲ್ಲಿರ್ತಕ್ಕಂತಹ ಚಂದ್ರ ಭಾಗ್ಯವೃದ್ಧಿಯನ್ನು ಮಾಡ್ತಾನೆ, ಆದರೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಸಾಕಷ್ಟು ತೊಂದರೆಗಳಿದ್ದಾವೆ. ಬೇರೆಯವರು ಕೈಯಾಡಿಸ್ತಾರೆ, ಇದ್ದದ್ದೆಲ್ಲ ಪರಹಸ್ತ ಆಗುವಂತಹ ಸಾಧ್ಯತೆ, ನಗೆಪಾಟಲಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ತುಲಾರಾಶಿಯವರು ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಕುಲದೇವರ ಪ್ರಾರ್ಥನೆ, ಕುಲದೇವರಲ್ಲಿ ಉಡಿಪನ್ನಿಡುವುದು. ಅದರಿಂದ ನಿಮಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳು. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವಂತಿರ್ತದೆ. ಶುಭ ಇದೆ ಉತ್ತರ ದಿಕ್ಕಿನಲ್ಲಿ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ದುಃಖದ ವಾರ್ತೆಯನ್ನು ಕೇಳಬೇಕಾದಂತಹ ಸಂದರ್ಭ. ದುಃಖಿತರಾಗ್ತೀರಿ, ಆದ್ದರಿಂದ ಸ್ವಲ್ಪ ಜಾಗ್ರತೆ. ಹಾಗಂತ ಗುರುವಿನ ಬಲ ಇಲ್ಲ. ಗುರು ಭಾಗ್ಯಕ್ಕೆ ಬರಬೇಕು, ಅಷ್ಟಮದಲ್ಲಿದ್ದಾನೆ. ಅದರಿಂದಲೇ ತೊಂದರೆಗಳು ಜಾಸ್ತಿ. ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಧನಾಧಿಪತಿಯಾಗಿರತಕ್ಕಂತಹ ಗುರು ನಿಮಗೆ ಅಷ್ಟಮದಲ್ಲಿ, ಹಣಕಾಸಿನ ವಿಚಾರದಲ್ಲೂ ತೊಂದರೆಗಳು. ಪರಿಹಾರಕ್ಕಾಗಿ ಗುರುಚರಿತ್ರೆಯನ್ನು ಓದಿ, ಗುರು ಸಪ್ತಾಹವನ್ನು ಮಾಡ್ಕೊಳ್ಳಿ, ಅಥವಾ 7 ತಾಸಿನಲ್ಲಿ ಗುರುಚರಿತ್ರೆಯನ್ನು ಓದಿ. ಲಘು ಗುರುಚರಿತ್ರೆಯನ್ನು ಓದ್ಲಿಕ್ಕೆ ಆಗುತ್ತೆ, ಮಾಡ್ಕೊಳ್ಳಿ. ಶುಭ ಉಂಟಾಗ್ತದೆ ಇವತ್ತಿನ ದಿವಸದ ಕಾಲಜ್ಞಾನದಂತೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನ ಇಂದಿನ ದಿವಸ ನೋಡುವಾಗ ಸಪ್ತಮದಲ್ಲಿ ಗುರುಚಂದ್ರ ಯೋಗ. ನಿಮಗೆ ಗಜಕೇಸರಿ ಯೋಗದ ಫಲ ನಿಶ್ಚಿತ. 7ನೇ ಮನೆಯಲ್ಲಿ ಕೇಂದ್ರದಲ್ಲೇ ಇದ್ದಾರೆ ಚಂದ್ರ ಮತ್ತು ಗುರು. ಆ ಗಜಕೇಸರಿ ಯೋಗದ ಫಲದಿಂದ ಓಜಸ್ಸು, ತೇಜಸ್ಸು ವೃದ್ಧಿ ಆಗ್ತದೆ. ಧನಧಾನ್ಯ ಸಮೃದ್ಧಿ ಆಗ್ತದೆ. ವ್ಯವಹಾರಗಳಲ್ಲಿ ಜಯವನ್ನು ಹೊಂದುತ್ತೀರಿ. ನಿತ್ಯಕ್ಕಿಂತಲೂ ವ್ಯಾಪಾರ ಚೆನ್ನಾಗಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಧನು ರಾಶಿಯವರಿಗೆ ಇವತ್ತಿನ ದಿವಸ ಅನುಕೂಲತೆಗಳು ಜಾಸ್ತಿ ಆಗ್ತದೆ. ವ್ಯವಹಾರ ಎಲ್ಲ ಒಳ್ಳೆಯದು. ಆರ್ಥಿಕ ಮುಗ್ಗಟ್ಟೆಲ್ಲ ನಿವಾರಣೆ, ಸಾಲದಿಂದ ಹೊರಗೆ ಬರ್ತೀರಿ. ದೋಷ ನಿವಾರಣೆಗಾಗಿ ಲಕ್ಷ್ಮೀನಾರಾಯಣ ಪಾರಾಯಣವನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡಿ, ಅಥವಾ 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಶುಭ ಉಂಟಾಗ್ತದೆ ಧನು ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 6ನೇ ಭಾವದಲ್ಲಿ ವ್ಯಯಾಧಿಪತಿ ಇದ್ದಾನೆ. ವ್ಯಯವನ್ನು ನೋಡ್ತಾ ಇದ್ದಾನೆ. ಸಾಕಷ್ಟು ವ್ಯಯ ಉಂಟಾಗ್ತದೆ, ಹಾಕಿದ್ದೆಲ್ಲ ನಷ್ಟವಾಗ್ತದೆ. ಬೇರೆಯವರಿಂದ ಹಣವನ್ನು ಪಡೆದು ನೀವು ವ್ಯಾಪಾರ ವ್ಯವಹಾರವನ್ನು ಮಾಡ್ತೀರಿ, ಅದು ನಷ್ಟವೇ ಆಗುವಂತಹ ಸಂದರ್ಭ. ತಗೊಂಡಿರ್ತೀರಿ, ಕೊಡ್ಲಿಕ್ಕಾಗೋದಿಲ್ಲ. ಕೊಡುವ ಅಂತ ಕೇಳಿದಾಗ ನಿಮಗೆ ಸಹನೆ ಇರುವುದಿಲ್ಲ. ಕೋಪದಿಂದ ಏನಾದ್ರು ಮಾತಾಡ್ಬಿಡ್ತೀರಿ, ಅದರಿಂದ ತೊಂದರೆಯಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ ಮಕರ ರಾಶಿಯವರಿಗೆ. ನೋಡಿ, ಮಕರ ರಾಶಿಯವರಿಗೆ ವಿಶೇಷವಾಗಿ ಧನಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳ ಬಲದಿಂದ ಹಣಕಾಸಿಗೆ ತೊಂದರೆ ಆಗೋದಿಲ್ಲ. ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಸ್ವಲ್ಪ ವೃತ್ತಿಯಲ್ಲಿ ಅನಾನುಕೂಲತೆಗಳು ಕಾಣಿಸುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಗಂಧರ್ವ ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ, ಅದರಲ್ಲೂ ವಿಶ್ವಾವಸು ಗಂಧರ್ವನ ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ, ಕಪ್ಪು ಬಿಳಿ ಬಣ್ಣದ ಬಟ್ಟೆ ನಿಮಗೆ ಅನುಕೂಲ. ಮಕರ ರಾಶಿಯವರು ಇಂದಿನ ದಿವಸ 8ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ. ಜೊತೆಯಲ್ಲಿ ಶನೇಶ್ವರ ಆರಾಧನೆ ಅಥವಾ ಆಂಜನೇಯನ ಉಪಾಸನೆಯಿಂದ ಕಷ್ಟ ನಿವಾರಣೆ ಆಗ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಶುಕ್ರ ಉಚ್ಚನಾಗಿದ್ದಾನೆ.
ಧನ ಸಮೃದ್ಧಿಯಾಗುವಂತಹ ಲಕ್ಷಣ, ಮಾನಸಿಕವಂತಹ ಒತ್ತಡ ನಿವಾರಣೆಯಾಗಿ ಆರೋಗ್ಯ ವೃದ್ಧಿ, ನೆಮ್ಮದಿ ಉಂಟಾಗುವಂತಹ ಲಕ್ಷಣಗಳು. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ, ವ್ಯವಹಾರವು ಸರಿ ಹೋಗ್ತದೆ, ಮಿತ್ರ ಬಾಂಧವರೊಂದಿಗೆ ಮಾತುಕತೆ ಆಗ್ತದೆ, ಹೊಂದಾಣಿಕೆ ಆಗುವಂತಹ ಯೋಗದ ಲಕ್ಷಣಗಳು ಕುಂಭರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸಾಧ್ಯವಾದರೆ ಒಂದು ಕುಂಭವನ್ನು ದಾನ ಮಾಡಿ. ಒಂದು ತಾಮ್ರದ ಕುಂಭವನ್ನು ದಾನ ಮಾಡುವುದರಿಂದ, ಕುಂಭದಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಬಳಸಿಕೊಳ್ಳಿ 8ರ ಸಂಖ್ಯೆ. ಕಪ್ಪು, ಬಿಳಿ, ಹಸಿರು ಇತ್ಯಾದಿ ಬಣ್ಣಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ ಕುಂಭರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಶುಕ್ರರು ಪರಸ್ಪರ ಮಿತ್ರರಾಗಿ ನಿಂತಿದ್ದಾರೆ. ಶುಕ್ರನು ಉಚ್ಚನಾಗಿದ್ದಾನೆ. ಹೈನುಗಾರಿಕೆ ಮಾಡತಕ್ಕಂಥವರಿಗೆ, ಹಾಲಿನ ವ್ಯಾಪಾರಸ್ಥರಿಗೆಲ್ಲ ಅನುಕೂಲ ಇರತಕ್ಕಂಥದ್ದು. ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಮೊಸರು ಇತ್ಯಾದಿಗಳ ವ್ಯವಹಾರವನ್ನು ಮಾಡುವವರಿಗೆ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ಹೂವಿನ ವ್ಯಾಪಾರಸ್ಥರಿಗೆ, ಹಣ್ಣಿನ ವ್ಯಾಪಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ. ಒಟ್ಟಾರೆ ಇವತ್ತಿನ ದಿವಸ ಸಣ್ಣ ವ್ಯವಹಾರವನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ನೀವು ಕುಲದೇವರ ಆರಾಧನೆ ಜೊತೆಯಲ್ಲಿ ವ್ಯಾಪಾರ ವೃದ್ಧಿಗಾಗಿ ಏನಾದರೂ ಪರಿಹಾರವನ್ನು ಕಂಡುಕೊಳ್ಳಿ. ಅದರಿಂದ ನಿಮಗೆ ವ್ಯಾಪಾರ ವೃದ್ಧಿ ಯಂತ್ರ ಇಡೋದು. ವ್ಯಾಪಾರ ವೃದ್ಧಿಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಶ್ವಾರೂಢ ಜಪಾನುಷ್ಠಾನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣಗಳು. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಹಳದಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು ಈಶಾನ್ಯ ಭಾಗದಲ್ಲಿ ನಿಮ್ಮ ವ್ಯವಹಾರ. ಇದು ಮೀನರಾಶಿಯವರಿಗೆ. 12 ರಾಶಿಯವರು ಸಹಿತವಾಗಿ ಇವತ್ತಿನ ದಿವಸದ ಸಕಲ ದೋಷ ಪರಿಹಾರಕ್ಕಾಗಿ ಓಂ ಶ್ರೀ ವಾಸುದೇವಾಯ ನಮಃ, ಓಂ ಶ್ರೀ ವಾಸುದೇವಾಯ ನಮಃ ಈ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ವಾಸುದೇವನ ಅನುಗ್ರಹದಿಂದ. ಮಾಡಿಕೊಳ್ಳಿ, ಶುಭವಾಗ್ತದೆ. ವೀಕ್ಷಕರೇ, ಒಂದು ವಿಶೇಷವಾದಂತಹ ವಿಚಾರ, ಊಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ನೋಡೋದಾಗಲಿ, ಟಿವಿ ನೋಡೋದಾಗಲಿ ಮಾಡಬೇಡಿ. ಅಥವಾ ಯಾರೊಟ್ಟಿಗೆ ಮಾತನಾಡೋದಾಗಿರಲಿ ಮಾಡುವುದರಿಂದ ನೀವು ಊಟ ಮಾಡುವಂತಹ ಬ್ರಹ್ಮರಸವು ನಿಮಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಊಟ ಮಾಡುವಾಗ ನಾವು ಮಾತನಾಡದೆ ಮೌನಿಯಾಗಿ ಊಟ ಮಾಡಿದರೆ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯಂತಹ ಗೊಂದಲಕ್ಕೆ ನಾವು ಒಳಗಾಗಬಾರದು. ಮೊಬೈಲ್ ವಿಚಾರ, ಫೋನಿನ ವಿಚಾರ ಅಥವಾ ಟಿವಿ ವಿಚಾರ ಇತ್ಯಾದಿಗಳನ್ನೆಲ್ಲ ಮಾಡಬೇಡಿ. ಅದರಿಂದ ಸಾಕಷ್ಟು ಸಂಕಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಗಂಟಲಿಗಾಗಿರಲಿ, ಕಣ್ಣುಗಳಿಗಾಗಿರಲಿ ಅಥವಾ ಮೇಧಸ್ಸಿಗಾಗಿರಲಿ ಹಲವು ರೀತಿಯಾದಂತಹ ತೊಂದರೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ನಿಮ್ಮವರಿಗೂ ತಿಳಿಸಿ. ಊಟ ಮಾಡುವಾಗ ಯಾವುದೇ ಇಲೆಕ್ಟ್ರಾನಿಕ್ ವಸ್ತುಗಳು ಬಳಸಿಕೊಳ್ಳಬಾರದು. ಶುಭ ವಸ್ತು. ಆತ್ಮೀಯರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮವರಿಗೆಲ್ಲ ಕಳಿಸಿ. ಬೇಕಾದರೆ ಮೊಬೈಲ್ ನಂಬರ್ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭ ವಸ್ತು.